Okay, next relation is fifth one, that is transitive relation. So the transitive relation is relation R in a set A is called transitive if A1 A2 belongs to R and A2 A3 belongs to R. That implies A1 A3 is also belonging to relation R for all A1 A2 A3 belongs to A. What it means, the transitive relation antandre, so according to the transitive relation, if A1 A2 is in the R, that means I will consider this example 1 2 3 4. So from this I will consider a relation R defined from set A to set A. If A1 A2, that is 1 2, is in the R, and also together this is the condition, these two condition must be in the relation R. So second A2 is the second element of first order, 2 comma A3 is any element. If these two order pairs are in the relation R, then the transitive property states this A1 A3 is also in the R. Here A1 is 1, A3 is 3. Okay, for every A1 A2 A3 are in the So next we will move to relation, one more relation, that is equivalence relation. So equivalence relation is nothing but any relation R which is reflexive, symmetric as well as transitive. Such relation is known as equivalence relation. ಅಂದರೆ ಯಾವುದೇ ಒಂದು ರಿಲೇಷನ್ನು ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ಕು ಆಗಿರಬೇಕು ಮತ್ತು ಟ್ರಾನ್ಸಿಟಿವ್ ಆಗಿರಬೇಕು. ಸೊ ಆ ಒಂದು ರಿಲೇಷನಿಗೆ ಏನಂತ ನಾವು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. Therefore, a relation R in a set A is said to be an equivalence relation if R is reflexive, symmetric and transitive. ಸೊ ಈ ಮೂರು ರಿಲೇಷನ್ ಆಗಿತ್ತು ಅಂತಂದರೆ ಅಂಥ ರಿಲೇಷನ್ಗೆ ಏನಂತೀವಿ ನಾವು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಿಲ್ ಟೇಕ್ ಎ ಸ್ಮಾಲ್ ನೋಟ್, ದಟ್ ಈಸ್ ಫಸ್ಟ್ ಐಡೆಂಟಿಟಿ ರಿಲೇಷನ್. ಐಡೆಂಟಿಟಿ ರಿಲೇಷನ್ನ ಜಾಸ್ತಿ ಏನು ಕೇಳಿಲ್ಲ, ಸೊ ನಿಮ್ಮ ಬುಕ್ಸ್ನಲ್ಲಿ ಇಲ್ಲ. ಇದು ಜಸ್ಟ್ ಫಾರ್ ನಾಲೆಜ್. ವಾಟ್ ಈಸ್ ಐಡೆಂಟಿಟಿ ರಿಲೇಷನ್? ಐಡೆಂಟಿಟಿ ರಿಲೇಷನ್ ಅಂತಂದರೆ, ಸೊ ಒಂದು ಸೆಟ್ ಆರ್ನಲ್ಲಿ ಅಂದರೆ ರಿಲೇಷನ್ ಓನ್ಲಿ ಆರ್ಡರ್ ಪೇರ್ ಎ ಕಮ ಎ ಇತ್ತಂದರೆ, ಸೊ ಲೈಕ್ ರಿಫ್ಲೆಕ್ಸಿವ್ ಎ ಬಿಲಾಂಗ್ಸ್ ಟು ಎ, ಅವಾಗ ನಾವೇನಂತೀವಿ ಇದಕ್ಕೆ ಐಡೆಂಟಿಟಿ ರಿಲೇಷನ್ ಅಂತ. So what is the difference between reflexive and identity? So reflexive nalli enagittu, we have to consider the same elements reflection of each and every order pair. Alle every element in A nalliruvanta ella element adu reflection order pair beku, adukku ನಾವು reflexive relation ಅಂತ ಕರಿತೀವಿ. ಬಟ್ ಐಡೆಂಟಿಟಿ ರಿಲೇಷನ್ ಅಂತಂದರೆ we have only a relation for any element. ಯಾವುದೇ ಎಲಿಮೆಂಟು ಏನಲ್ಲಿರುವಂಥ ಆ ಎಲಿಮೆಂಟಿಗೆ ಸೇಮ್ ಎಲಿಮೆಂಟಿದ್ದು ಆರ್ಡರ್ ಪೇರ್ ಇತ್ತು ಅಂತಂದ್ರೆ ಅದಕ್ಕೆ ಜಸ್ಟ್ ಐಡೆಂಟಿಟಿ ಎಲಿಮೆಂಟ್ ಅಥವಾ ಐಡೆಂಟಿಟಿ ರಿಲೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಎಲ್ಲ ಎಲಿಮೆಂಟ್ ಇರಲೇಬೇಕಂತ ಇಲ್ಲ. ಸೊ ಇವನ್ ವಿ ಕ್ಯಾನ್ ಕನ್ಸಿಡರ್ 1,1, 2,2, 3,3, 4,4. This is also identity relation as well as reflexive relation. So considering the set A equals to 1, 2, 3, 4. ಸೊ ಇದೇನಾಗುತ್ತಾ, ರಿಫ್ಲೆಕ್ಸಿವ್ ಆಗುತ್ತಾ, ಐಡೆಂಟಿಟಿನೂ ಆಗುತ್ತಾ. ಬಟ್ ಇಲ್ಲಿ ನೋಡಿರಿ, 1, 1, 2, 2, 3, 3, 4, 4 ಇದು ಐಡೆಂಟಿಟಿ ರಿಲೇಷನ್ ಆಯಿತು, ರಿಫ್ಲೆಕ್ಸಿವ್ ರಿಲೇಷನ್ ಆಯಿತು. ಬಟ್ ದಿಸ್ ಈಸ್ ನಾಟ್ ಎ ಐಡೆಂಟಿಟಿ ರಿಲೇಷನ್. ಬಟ್ ಸೆಟ್ನಲ್ಲಿ ಏನಿರಬೇಕು, ಸೇಮ್ ಎಲಿಮೆಂಟದ್ದು ರಿಫ್ಲೆಕ್ಷನ್ ಇರಬೇಕು. ಸೊ ಸೇಮ್ ಎಲಿಮೆಂಟದ್ದು ಅಷ್ಟೇ
ನಮಗೆಲ್ಲ ಆರ್ಡರ್ ಪೇರ್ಸ್ ಬಂದಿರಬೇಕು. ಅದಕ್ಕಷ್ಟೇ ನಾವು ಐಡೆಂಟಿಟಿ ಅಂತ ಹೇಳ್ತೀವಿ. ಬಟ್ ಇದೇನಾಗುತ್ತೆ, ಐಡೆಂಟಿಟಿ ಆಗಲ್ಲ. ಇದನ್ನು ನಾವೇನು ಅನ್ಬೋದು, ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಇರ್ಬೋದು. ಸೊ ಇದರಲ್ಲಿ ಎಲ್ಲ ನಂಬರ್ದು ರಿಫ್ಲೆಕ್ಷನ್ ನಂಬರ್ ಇದೆ, ಆರ್ಡರ್ ಪೇರ್ಸ್ ಇದ್ದಾವೆ. ಅದನ್ನು ಬಿಟ್ಟು ಬೇರೆ ಆರ್ಡರ್ ಪೇರ್ ಇದ್ದರೂ ಕೂಡ ಇದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಅನ್ಬೋದು. ಬಟ್ ಇಟ್ ಈಸ್ ನಾಟ್ ಎ ಐಡೆಂಟಿಟಿ ರಿಲೇಷನ್. ಸೊ ಐಡೆಂಟಿಟಿ ಅಂತಂದ್ರೇನು, ಅದರಲ್ಲಿ ಓನ್ಲಿ ದ ಸೇಮ್ ಎಲಿಮೆಂಟ್ದು ಆರ್ಡರ್ ಪೇರ್ ಇರಬೇಕು, ಅವಾಗಷ್ಟೇ ಅದಕ್ಕೆ ಏನಂತ ನಾವು ಐಡೆಂಟಿಟಿ ರಿಲೇಷನ್ ಅಂತ ಕರಿತೀವಿ. ಮೀನ್ಸ್ ಏನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಇದ್ದರೂ ಅಥವಾ ಇಲ್ಲದೇ ಇದ್ದರೂ ಸೇಮ್ ಎಲಿಮೆಂಟ್ಸ್ದು ರಿಫ್ಲೆಕ್ಷನ್ ಆರ್ಡರ್ ಪೇರ್ಸ್ ಬಂದರೆ ಮಾತ್ರ ಅದಕ್ಕೆ ನಾವು ಐಡೆಂಟಿಟಿ ಅಂತ ಕರಿತೀವಿ. ದಿಸ್ ಇಸ್ ಅ ಸ್ಮಾಲ್ ಡಿಫರೆನ್ಸ್ ಬಿಟ್ವೀನ್ ಐಡೆಂಟಿಟಿ ಆ್ಯಂಡ್ ರಿಫ್ಲೆಕ್ಸಿವ್. ಆ್ಯಂಡ್ ನೆಕ್ಸ್ಟ್ ಒನ್, ಇನ್ವರ್ಸ್ ಆಫ್ ಅ ರಿಲೇಷನ್. Inverse of a relation. So what is inverse of relation? So just consider an example R, 1, 4, 3, 2, 3, 4, 1, 2, 1, 3. Then the inverse of relation is denoted by R inverse, is equals to, ಸೊ ಆರ್ನಲ್ಲಿರುವಂಥ ಎಲ್ಲ ಆರ್ಡರ್ ಪೇರ್ದು ರಿವರ್ಸ್ ಆರ್ಡರ್, ಅಂದರೆ ಇದ್ರದ್ದು ಉಲ್ಟಾ. ದಟ್ ಮೀನ್ಸ್ 4, 1, 2, 3, 4, 3, 2, 1 and 3, 1. This R inverse is called the inverse of relation R. And one more, if R inverse is equals to R ಆದರೆ, ಅಂದರೆ ಇವೆರಡು ಈಕ್ವಲ್ ಬಂದರೆ, ಸೇಮ್ ಎಲಿಮೆಂಟ್ಸ್ ಅಗೇನ್ ನಮಗೆ ಸಿಕ್ಕರೆ, ಅವಾಗ ನಾವೇನಂತೀವಿ, ದೆನ್ R ಈಸ್ ಸಿಮೆಟ್ರಿಕ್ ಅಂತ ಹೇಳ್ಬೋದು. So one more way we can check the symmetric relation. Okay, next some examples ನೋಡೋಣ. ಅದೇ ಸೇಮ್ ಸೆಟ್ 1, 2, 3 ಎಲಿಮೆಂಟ್ಸ್ ಇರುವಂಥ ಸೆಟ್ ಎ ಅಂತ. ಸೊ ಫಸ್ಟ್ ನಾವು ಎಲ್ಲ ರಿಲೇಷನ್ನ ಬಗ್ಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಆಮೇಲೆ ಬುಕ್ನಲ್ಲಿರುವಂಥ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಇದು ರಿಫ್ಲೆಕ್ಸಿವ್ ಅಂದರೆ ಮತ್ತು ಸಿಮೆಟ್ರಿಕ್ ಅಂದರೆ ಟ್ರಾನ್ಸಿಟಿವ್ ಅಂದರೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊತೀನಿ. ಸೊ ಅದರಿಂದ ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ರಿಫ್ಲೆಕ್ಸಿವ್ ಚೆಕ್ ಮಾಡಿರಿ. ಫಸ್ಟ್ ಎಕ್ಸಾಂಪಲ್ನಲ್ಲಿ ರಿಫ್ಲೆಕ್ಸಿವ್ ಅಂದರೆ ಏನಿರಬೇಕು, ಸೆಟ್ ಏನಿಲ್ಲಿರುವಂಥ ಎಲ್ಲ ಎಲಿಮೆಂಟ್ಸದ್ದು ಸೇಮ್ ಆರ್ಡರ್ ಪೇರ್ ಬರಬೇಕು. ಅಂದರೆ 1 ಇದ್ದರೆ 1, 1, 2 ಇದ್ದರೆ 2, 2, 3 ಇದ್ದರೆ 3, 3, 4 ಇದ್ದರೆ 4, 4. ಅದೇ ರೀತಿ 5 ಇದ್ರೂ ಏನು ಬರಬೇಕು, ನಮಗೆ 5, 5 ಬರಬೇಕು. ಸೊ ಆ ರೀತಿ ಇದೆ ನೋಡಿರಿ. 1, 1 ಇದೆಯಾ, 1, 1 ಇದೆ. ನೆಕ್ಸ್ಟ್ 2, 2, 2 ಇದೆ. ನೆಕ್ಸ್ಟ್ 3, 3, 3 ಇದೆ. ನೆಕ್ಸ್ಟ್ 4, 4, 4 ಇರಬೇಕಾಗಿತ್ತು, 4, 4 ಇಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಎ R is not a reflexive. R is not a reflexive. ಸೊ ಯಾವುದಾದ್ರು ಒಂದು ಎಲಿಮೆಂಟದ್ದು ಸೇಮ್ ಆರ್ಡರ್ ಪೇರ್ ಇರಲಿಲ್ಲ ಅಂದರೆ ಅದನ್ನು ನಾವು ರಿಫ್ಲೆಕ್ಸಿವ್ ಅನ್ನಲ್ಲ. ಸೊ ರಿಫ್ಲೆಕ್ಸಿವ್ ಆಗಿಂದ ಯಾವುದು, ಸಿಮೆಟ್ರಿಕ್. ಸಿಮೆಟ್ರಿಕ್ ಚೆಕ್ ಮಾಡಿ. ಸಿಮೆಟ್ರಿಕ್ ಅಂದರೆ ಏನು ಬರಬೇಕು, ಆರ್ಡರ್ ಪೇರ್ ಎಷ್ಟು ಅದಾವಲ್ಲ ಅವು ಕುರಿತು ರಿವರ್ಸ್ ಆರ್ಡರ್ ಬರಬೇಕು, ಉಲ್ಟಾ ಆರ್ಡರ್. ಅಂದರೆ 1, 2 ಇದ್ದರೆ 2, 1 ಇರಬೇಕು. 2, 1 ಇದ್ದರೆ 2, 1 ಇದೆ. ಆಮೇಲೆ 1, 1 ಇದ್ದರೆ ಅಗೇನ್ 1, 1 ಬರಬೇಕು. 1, 1 ಅಗೇನ್ ಇದೆ. ಸೊ ಇದನ್ನು ನಾವು ಕನ್ಸಿಡರ್. 2, 2 ಇದ್ದರೆ 2, 2 ಬರಬೇಕು. 2, 2 ಇದೆ. 3, 3 ಇದ್ದರೆ 3, 3 ಬರಬೇಕು. 3, 3 ಇದೆ. ಹಾಗಿದ್ರೆ ಇದೇನಿದು, R is a symmetric also. Symmetric. And last one, transitive. ಸೊ ಟ್ರಾನ್ಸಿಟಿವ್ ರಿಲೇಷನ್ ಯಾವ ರೀತಿ ಚೆಕ್ ಮಾಡ್ತೀವಿ ನಾವು, ನೋಡಿ, A1 A2 ಆರ್ನಲ್ಲಿದ್ದರೆ ಆ್ಯಂಡ್ A2 A3 ಆರ್ನಲ್ಲಿ ಇತ್ತು ಅಂದರೆ ಇವೆರಡು ಕಂಡೀಷನ್ ಮೊದಲು ಹೋಲ್ಡ್ ಆಗಬೇಕು. ಅದಾದಮೇಲೆ A1 A3ನೂ ಏನಾಗಿರಬೇಕು, ರಿಲೇಷನ್ ಆರ್ನಲ್ಲಿರಬೇಕು ಅಂತ ಹೇಳುತ್ತೆ. ಈಗ ನೋಡಿರಿ, ಮೊದಲಿಗೆ A1 A2 ನೋಡಿರಿ, ಅಂದರೆ 1, 2 ಇದೆ, 2, 1 ಇದೆ. ಹಾಗಿದ್ರೆ ಏನು ಬೇಕು, 1, 1 ಕೂಡ ಆರ್ನಲ್ಲಿ ಇರಬೇಕು. ಸೊ 1, 1 ಇದೆನಾ, 1, 1 ಇದೆ. ನೆಕ್ಸ್ಟ್ ಇದನ್ನು ತಗೊಳ್ರಿ, 2, 1 ಇದೆ. ಸೊ 1 ಇಂದ ಸ್ಟಾರ್ಟ್ ಆಗುವಂಥ ಆರ್ಡರ್ ಪೇರ್ ಮತ್ತೆ ಯಾವುದಿದೆ, 1, 1 ಇದೆ. ಹಾಗಿದ್ರೆ 2, 1 ಇದರಲ್ಲಿರಬೇಕಾ, ಸೊ 2, 1 ಇದೆ. ನೆಕ್ಸ್ಟ್ 1, 1 ಮತ್ತು 1 ಇಂದ ಸ್ಟಾರ್ಟ್ ಆಗುವಂಥ ಬೇರೆ ಆರ್ಡರ್ ಪೇರ್ ನೋಡಿರಿ,
ಯಾಕಂದರೆ ಬಿ ಎಲಿಮೆಂಟ್ A2 1 2 ಹಾಗಿದ್ರೆ 1 2 ಇದರಲ್ಲಿ ಇರಬೇಕು. ನೀವು ಯಾವತ್ತೂ ನೋಡಿ ಸೇಮ್ ನಂಬರ್ ಇರುವಂಥ ಆರ್ಡರ್ ಪೇರ್ ಬಂತು ಅಂತಂದರೆ ಆಬ್ವಿಯಸ್ಲಿ ಅದು ಟ್ರಾನ್ಸಿಟಿವ್ ಆಗಿರುತ್ತೆ. ಯಾಕಂದರೆ ನೋಡಿ 1 1 ಇದೆ, ಸೊ 1 2 ಇಲ್ಲಿದೆ, ಹಾಗಿದ್ರೆ ಏನಿರಬೇಕು 1 2 ಇರಬೇಕು. ಸೊ 1 2 ಅದೇ ಆಗಿರುತ್ತೆ. ನೆಕ್ಸ್ಟ್ 2 2 ಇದೆ, 2 ಇಂದ ಸ್ಟಾರ್ಟ್ ಆಗುವಂಥ ನಂಬರ್ ನೋಡಿ 2 1 ಇದೆ, ಹಾಗಿದ್ರೆ ಏನಿರಬೇಕು 2 1 ಇರಬೇಕು. ಸೊ 2 1 ಇದೆ. ಸೊ ದಿಸ್ ಹೋಲ್ಡ್ಸ್. ನೆಕ್ಸ್ಟ್ 3 3 ಇದೆ, ಸೊ 3 ಇಂದ ಸ್ಟಾರ್ಟ್ ಆಗುವಂಥ ಬೇರೆ ಆರ್ಡರ್ ಪೇರ್ ಇಲ್ಲ, ಅಂದರೆ ಈ ಕಂಡೀಷನ್ A2 A3. ಸೊ 3 ಇಂದ ಸ್ಟಾರ್ಟ್ ಆಗುವಂಥ ಬೇರೆ ಆರ್ಡರ್ ಪೇರ್ ಇಲ್ಲ, ಹಾಗಿದ್ರೆ ನಾವು ಇದನ್ನು ಚೆಕ್ ಮಾಡೋಕ್ಕೆ ಹೋಗಲ್ಲ ಟ್ರಾನ್ಸಿಟಿವಿಗೆ. ಈ ಆರ್ಡರ್ ಪೇರ್ನ ಟ್ರಾನ್ಸಿಟಿವ್ ಹೋಲ್ಡ್ ಆಗುತ್ತೆ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಗಿವನ್ ರಿಲೇಷನ್ ಏನಾಗುತ್ತೆ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್. ಹಾಗಿದ್ರೆ ರಿಲೇಷನ್ ಆರ್ನ ನಾವು ಇಕ್ವಾಲೆನ್ಸ್ ರಿಲೇಷನ್ ಅಂತ ಕರಿಬೋದಾ? ಇಕ್ವಾಲೆನ್ಸ್ ರಿಲೇಷನ್ ಅಂತಂದ್ರೆ ಏನಾಗಬೇಕಾಗಿತ್ತು? ಇಟ್ ಮಸ್ಟ್ ಬಿ ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಗಿರಬೇಕಾಗಿತ್ತು. ಬಟ್ ಇಲ್ಲೇನಾಗ್ತಿದೆ, ಸಿಮೆಟ್ರಿಕ್ ಆಗ್ತಿದೆ, ಟ್ರಾನ್ಸಿಟಿವ್ ಆಗ್ತಿದೆ, ಬಟ್ ನಾಟ್ ಎ ರಿಫ್ಲೆಕ್ಸಿವ್. ದೇರ್ಫೋರ್ ಆರ್ ಈಸ್ ನಾಟ್ ಎ ಇಕ್ವಾಲೆನ್ಸ್ ರಿಲೇಷನ್. Similarly, second example, for reflection, for reflexive relation ಏನಿರಬೇಕು 1 1 ಇದೆ, ಆಲ್ ಎಲಿಮೆಂಟ್ಸ್ ಸೇಮ್ ಸೆಟ್ಟದ್ದು, ಆಲ್ ಎಲಿಮೆಂಟ್ಸ್ 1 1 2 2 3 3 4 4 ಇರಬೇಕಾಗಿತ್ತು. 1 1 ಇದೆ, 2 2 ಇದೆ, 3 3 ಇದೆ, 4 4 ಇದೆ. ಸೊ ಮುಗೀತು. ಅದಾದಮೇಲೆ ಬೇರೆ ಏನಾದರೂ ಆರ್ಡರ್ ಪೇರ್ ಅದರೊಳಗಿದ್ರು ನಾವು ಇದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಆರ್ ಇಸ್ ಅ ರಿಫ್ಲೆಕ್ಸಿವ್. ಹೌದಾ? ಅಕಸ್ಮಾತ್ ಸೆಟ್ ಎನಲ್ಲಿ 5 ನಂಬರ್ ಇತ್ತು ಅಂತಂದರೆ ಅಗೇನ್ ರಿಲೇಷನ್ ಆರ್ನಲ್ಲಿ ಏನು ಬರಬೇಕು, 5 5 ಬರಬೇಕು. ಆವಾಗ ಅದನ್ನು ರಿಫ್ಲೆಕ್ಸಿವ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಮೆಟ್ರಿಕ್ ಆಗುತ್ತೆ, ಚೆಕ್ ಮಾಡಿ. ಸಿಮೆಟ್ರಿಕ್ ಆಗ್ಬೇಕಂದ್ರೇನು, 1 1 ಇದ್ದರೆ ಅದ್ರ ಉಲ್ಟಾ, 2 2 ಇದ್ದರೆ ಅದ್ರ ಉಲ್ಟಾ, ಸೇಮ್ ಎಲಿಮೆಂಟ್ ಬಂದು ಅಂದರೆ ಅದು ಆಬ್ವಿಯಸ್ಲಿ ಸಿಮೆಟ್ರಿಕ್ ಆಗಿರುತ್ತೆ. ಅದನ್ನು ಬಿಟ್ಟು ಬೇರೆ ಡಿಫ್ರೆಂಟ್ ಎಲಿಮೆಂಟ್ ನೋಡಿರಿ, 2 3 ಇದ್ದರೆ 3 2 ಇರಬೇಕು. 3 2 ಇದೇನಾ? ಜಸ್ಟ್ ಒಂದು ಆರ್ಡರ್ ಪೇರ್ ನಮಗೆ ಸಿಗಲಿಲ್ಲ ಅಂತಂದ್ರು ಅದನ್ನೇನಿದೆ ನಾವು ಈಸ್ ನಾಟ್ ಎ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಆಗ್ಬೇಕಂದ್ರೇನು, ಸೊ ಸೇಮ್ ಎಲಿಮೆಂಟ್ ಬಂದರೆ ಅದು ಆಬ್ವಿಯಸ್ಲಿ ಟ್ರಾನ್ಸಿಟಿವ್ ಪ್ರಾಪರ್ಟಿ ಹೋಲ್ಡ್ ಆಗುತ್ತೆ. 1 1 ಇದೆ, ಸೊ 1 ಇಂದ ಸ್ಟಾರ್ಟ್ ಆಗುವಂಥ ಬೇರೆ ಯಾವುದೇ ಆರ್ಡರ್ ಪೇರ್ ಇಲ್ಲ, ಅಂದರೆ A2 ಇಂದ ಸ್ಟಾರ್ಟ್ ಆಗಬೇಕು. ಹಾಗಿದ್ರೆ ನಾವು ಮತ್ತೆ ಟ್ರಾನ್ಸಿಟಿವ್ ಪ್ರಾಪರ್ಟಿ ಈ ಆರ್ಡರ್ ಪೇರಿಗೆ ಚೆಕ್ ಮಾಡೋಕ್ಕೆ ಹೋಗಲ್ಲ. 2 2 ಇದೆ, 2 ಇಂದ ಸ್ಟಾರ್ಟ್ ಆಗೋದು ಯಾವುದಿದೆ, 2 3 ಇದೆ, ಹಾಗಿದ್ರೇನು 2 ಮತ್ತು 3 ಆ ಸೆಟ್ನಲ್ಲಿ ಇರಬೇಕು. ಇದೇನಾ 2 2 2 ಇಂದ ಸ್ಟಾರ್ಟ್ ಆಗೋದು 2 3. ಸೊ A1 A2 A2 A3, ಹಾಗಿದ್ರೆ ಏನು ಬರಬೇಕು, A1 A3 ಆಗಬೇಕು. ಅದೇ A1 A3 ಏನಿದೆ 2 3 ಆಗುತ್ತೆ. 3 3 ಇದೆ, 3 ಇಂದ ಸ್ಟಾರ್ಟ್ ಆಗೋ ಆರ್ಡರ್ ಪೇರ್ ಯಾವುದಿದೆ, 3 4. ಹಾಗಿದ್ರೆ ನಮಗೇನು ಬರಬೇಕು, 3 4 ಬರಬೇಕು. ಸೊ 3 4 ಆಲ್ರೆಡಿ ಇದೆ. 4 4 4 ಇಂದ ಸ್ಟಾರ್ಟ್ ಆಗೋ ಯಾವುದೇ ಆರ್ಡರ್ ಪೇರ್ ಇಲ್ಲಿ ಇಲ್ಲ, ಹಾಗಾಗಿ ನಾವು ಇದನ್ನು ನೆಕ್ಸ್ಟ್ ಫರ್ದರ್ ಚೆಕ್ ಮಾಡೋಕ್ಕೆ ಹೋಗಲ್ಲ. ಇಟ್ ಈಸ್ ಅಂಡರ್ಸ್ಟುಡ್, ಇಟ್ ಈಸ್ ಎ ಟ್ರಾನ್ಸಿಟಿವ್. 2 3 3 ಇಂದ ಸ್ಟಾರ್ಟ್ ಆಗೋದು 3 4 ಇದೆ, ಹಾಗಿದ್ರೆ 2 4 ಇರಬೇಕು. 2 4 ಇದೆನಾ? ಎಸ್, ಇಟ್ ಈಸ್ 2 4 ಇದೆ. 2 3 3 4, ಹಾಗಿದ್ರೆ 2 4 ಬರಬೇಕು. 2 4 ಈಸ್ ದ ರಿಲೇಷನ್ ಆರ್. ನೆಕ್ಸ್ಟ್ 3 4 ನೋಡಿ, 4 ಇಂದ ಸ್ಟಾರ್ಟ್ ಆಗೋ ಯಾವುದೇ ಎಲಿಮೆಂಟ್ ಇದೆ, 4 4 ಇದೆ, ಹಾಗಿದ್ರೆ 3 4 ಬರಬೇಕು. ಸೊ 3 4 ಈಸ್ ಇನ್ ದ ಸೆಟ್ ಆರ್. ನೆಕ್ಸ್ಟ್ ಈ ಆರ್ಡರ್ ಪೇರ್ ನೋಡಿ, 2 4 ಇದೆ, 4 ಇಂದ ಸ್ಟಾರ್ಟ್ ಆಗೋದು ಯಾವುದು, 4 4. 2 4 ಬರಬೇಕು. ಸೊ 2 4 ಈಸ್ ಇನ್ ದ ಆರ್. ಹಾಗಿದ್ರೆ ದಿಸ್ ಈಸ್ ಅ ಆರ್ ಈಸ್ ಎ ಟ್ರಾನ್ಸಿಟಿವ್. ಸೊ ಈಚ್ ಆ್ಯಂಡ್ ಎವ್ರಿ ಆರ್ಡರ್ ಪೇರಿಗೂ ನಾವು ಟ್ರಾನ್ಸಿಟಿವ್ ಪ್ರಾಪರ್ಟಿನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಆರ್ ಈಸ್ ಎ ಟ್ರಾನ್ಸಿಟಿವ್. ಸಿಮಿಲರ್ಲಿ ನೀವು ಎಕ್ಸಾಂಪಲ್ 3 ಮತ್ತು ಎಕ್ಸಾಂಪಲ್ 4 ಆ್ಯಂಡ್ 5 ಇವು 4 ಈ 3 ಟ್ರೈ ಮಾಡಿ. ಪೌಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್. ಈ 3ಕ್ಕೂ ಈ ಮೂರರಲ್ಲಿ ಯಾವುದಾದ್ರೂ ಒಂದು ರಿಲೇಷನ್ ಆದರೂ ಇಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತಾ ಚೆಕ್ ಮಾಡಿ.
Okay guys, in the next video I will directly move to the exercise problems related to relations and functions. ಸೊ ವರ್ಲ್ಡ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಡೈರೆಕ್ಟ್ಲಿ ಯಾವಾಗಲೂ ಇದೇ ಥರ ನಿಮಗೆ ಪ್ರಾಬ್ಲಮ್ಸ್ ಇರಲ್ಲ. ಸೊ ಅಲ್ಲಿ ಏನು ಕೊಟ್ಟಿರುತ್ತೆ, ವರ್ಲ್ಡ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ನಾವು ಸ್ವಲ್ಪ ಇಮ್ಯಾಜಿನ್ ಮಾಡಿ ಅವುಗಳನ್ನು ಸೆಟ್ನಲ್ಲಿರುವಂಥ ಎಲಿಮೆಂಟ್ಸ್ ಏನಾಗ್ತವೆ ಅಂತ ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ ತಕ್ಕಂಥದ್ದು ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್ ಆಗುತ್ತೋ ಅಥವಾ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೋ ಅಂತಂದು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಡಿಫಿಕಲ್ಟ್ ಅನಿಸಿದ್ರು ಈ ಮೊದಲಕ್ಕೆ ರಿಲೇಷನ್ಸ್ ಬಗ್ಗೆ ಎಲ್ಲನೂ ನೀವು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ. ಸೊ ಬರುವಂಥ ಪ್ರಾಬ್ಲಮ್ಸ್ ಏನು ನಿಮಗೆ ಡಿಫಿಕಲ್ಟ್ ಅನಿಸಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.